ಓಕೆ. ನಿಮಗೆ ಯಾವುದೋ ಒಂದು ಹೆಣ್ಣಿನಿಂದ ಸ್ವಲ್ಪ ಏನು ಬೆದರಿಕೆ ಅದೆಲ್ಲ ಬರ್ತಿದೆ ಅಂತ. ಆ ಹೆಂಗಸಿ ಯಾರು? ನಿಮ್ಗೇನಕ್ಕೆ ಬೆದರಿಕೆ ಆಗ್ತಾ ಇದ್ದಾರೆ? ನನಗೇನು ಮೇಡಮ್ ಗೊತ್ತು, ನನಗೆ ಯಾರು ಅಂತ ಗೊತ್ತಿಲ್ಲ. ಅದೇ ಅಕ್ಷತನಿಗೆ ಏನೋ ಮೆಸೇಜ್ ಹಾಕಿದಾರಂತೆ, ವಾಪಸ್ ಬಂದಿಲ್ಲ ಅಂದರೆ ಕೊಲೆ ಮಾಡ್ತೀವಿ ಅವನ್ನ ಅಂತಲ್ಲ. ಮಾಡಲಿ ಬಿಡಿ ಮೇಡಮ್. ಕೊಲೆ ಮಾಡಿದವ್ರನ್ನ ಹೋಗಿ ಹಿಡಿರೋ ಮಕ್ಕಳ ಅಂದರೆ ನ್ಯಾಯಕ್ಕೆ ನಿಂತಿರೋನ ಕೊಲೆ ಮಾಡ್ತೀನಿ ಅಂದರೆ ಇವ್ರ ಮೆಂಟಾಲಿಟಿ ಎಲ್ಲೈತೆ ನೋಡ್ರಿ. ನಾನು ಧರ್ಮದ ಬಗ್ಗೆ ಮಾತಾಡಿಲ್ಲ, ನಾನು ಹಿಂದೂನೇ, ನಾನೇನು ಬೇರೆಯವನ. ನಾನು ಧರ್ಮದ ಬಗ್ಗೆ ಮಾತಾಡಿಲ್ಲ, ನಾನು ಶಿವನ ಭಕ್ತಾನೆ. ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ, ಆ ಜನರ ಬಗ್ಗೆ ಮಾತಾಡಿಲ್ಲ. ನಾನು ಮಾತಾಡ್ತಾ ಇರೋದೇನು, ಸೌಜನ್ಯ ಕೊಲೆ ಆಗಿದ್ದಾಳೆ, ಬ್ರೂಟಲಿ ಕೊಲೆ ಆಗಿದ್ದಾಳೆ. ಯಾರು ಕೊಲೆ ಮಾಡಿದ್ರು ಹಿಡೀರಿ, ಸಾಕು, ಕಳಿಸ್ರಿ ಜೈಲಿಗೆ. ಅದು ನನ್ನ ಕೊಲೆ ಮಾಡ್ತಾರಂತೆ ಇದನ್ನು ಕೇಳಿದ್ದಕ್ಕೆ ಏನು ಹೇಳ್ತೀರಾ? ಅಂದರೆ ಈ ಥರ ಥ್ರೆಟ್ ಎಲ್ಲ ಬಂದಾಗ ಸ್ವಲ್ಪ ಫ್ಯಾಮಿಲಿ ಗಾಬರಿ ಆಗುತ್ತೆ ಸರ್. ಈಗ ನೀವು ಅಲ್ಲೇ ಇದ್ದಾಗ ಏನಾದರೂ ನಿಮ್ಮ ವೈಫ್ ಕಡೆಯಿಂದ ಪ್ರೆಷರ್ ಕಾಲ್ಗಳೆಲ್ಲ ಬಂತಾ, ಹೇಗೆ? ಇಲ್ಲ ಮೇಡಮ್, ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, 2 ಸ್ಟೇಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಂಡ್ಯದ ಬಗ್ಗೆ ಮಾತಾಡೋ ಅವಶ್ಯಕತೆ ಇವ್ರಿಗೆ ಇರಲಿಲ್ಲ, ಆಯಿತಾ? ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ನಾವು ಮಂಡ್ಯದವ್ರನ್ನ ಕರೆಸ್ತೀವಿ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ. ಮೇಡಮ್, ಆ ಊರಿಗೆ ಹೋದಾಗ ನಾವು ಅಷ್ಟು ಪ್ರೀತಿನ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಜನ. ಅಲ್ಲಿ ಈ ಕಡೆ ಕಾರವಾರ ಕಡೆ ಅಷ್ಟು ಜನ ಪ್ರೀತಿ ಕೊಟ್ಟು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು, ಅಲ್ಲಿ ದೊಡ್ಡವ್ರು ತುಂಬ ಕ್ಲೋಸು ನನಗೆ. ಅವ್ರ ಮನೆಗೆ ಹೋಗಿ 3 ದಿವಸ ಇರ್ತೀವಿ. ಆಮೇಲೆ ಎಂಥ ಒಳ್ಳೆ ಟ್ರೆಡಿಷನ್ ಅವ್ರದ್ದು. ಅಂಥ ಊರಲ್ಲಿ ಇತ್ಕೊಂಡು ಅಮ್ಮ ಮಂಡ್ಯಕ್ಕೆ ನೀವು ಇದು ಮಂಡ್ಯ ಅಲ್ಲ ಅಂತಾರಲ್ಲ, ಇದು ರೊಚ್ಚಿಗೆ ಇದು ತಾನೆ ಕತೆ ತಾನೆ. ಯಾಕೆ ಮಾತಾಡಬೇಕು? ಆಮೇಲೆ ಫಸ್ಟ್ ಆಫ್ ಆಲ್ ಏನಕ್ಕೆ ಮಾತಾಡ್ಬೇಕು? ನಾವೆಲ್ಲ ಕನ್ನಡಿಗರು, ನಾವು ಆ ಊರು ಈ ಊರು ಅಂತಲ್ಲ. ನಾವು ನಿಂತ್ಕೊಂಡಿರೋದೇನಕ್ಕೆ, ಒಂದು ಹೆಣ್ಣಿಗೆ ಮೋಸ ಆಗಿದೆ, ನ್ಯಾಯ ಕೊಡ್ರಿ. ಅದನ್ನು ಒಂದು ಹೆಣ್ಣೆ ಬಂದು ನನಗೆ ಮಾತಾಡ್ತಾವಳೆ ಅಂದಾಗ ಇನ್ನೇನು ಮಾತಾಡ್ತೀರಾ? ಏನು ದೇವ್ರು ಇವ್ರೊಬ್ರಿಗೆ ಸೀಮಿತ? ನನಗೂ ಮಂಜುನಾಥ ಸ್ವಾಮಿನೇ, ಇವ್ರಿಗೂ ಮಂಜುನಾಥ ಸ್ವಾಮಿನೇ, ರೈಟ್? ಅದು ಅವ್ರವ್ರಿಗೆ ಬಿಟ್ಟಿರೋದು ಮೇಡಮ್, ಅಷ್ಟೇ. ಏನೋ ಶಾರದಾ ಭಟ್ ಅಂತಲ್ಲ, ಅವ್ರ ಅಕೌಂಟೇ. ಓಕೆ ಸರ್, ಈಗ ನಿಮಗೆ ನೆಗೆಟಿವ್ ಕಮೆಂಟ್ಗಳು, ಬೆದರಿಕೆ ಅದೆಲ್ಲ ಬರ್ತಿದೆ, ಫ್ಯಾಮಿಲಿ ತನಕ ಬಂದಿದೆ. ಸೊ ನೀವೀಗ ಕಾನೂನು ಹೋರಾಟ ಯಾವ ಥರ ಇರುತ್ತೆ ನಿಮ್ಮದು? ಅದೇ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಮೇಡಮ್. ಯಾರ್ಯಾರು ಕೆಟ್ಟದಾಗ ಕಮೆಂಟ್ ಆಗ್ತಾ ಇದ್ದಾರೋ, ಆಮೇಲೆ ಯಾರ್ಯಾರು ಬೆದರಿಕೆ ಮಾಡ್ತಾ ಇದ್ದಾರೋ ಅವ್ರನ್ನ ಕಂಪ್ಲೇಂಟ್, ಅದು ಅಕೌಂಟ್ಸ್ ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಕಮಿಷನರ್ ಆಫೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹಿಡಿದು ಬೂಟಲ್ಲಿ ಓದಿಸ್ತೀನಿ ಮೇಡಮ್, ಅಷ್ಟೇ. ಯಾಕೆ ಸಿಗಲ್ಲ? ಎಲ್ಲೋ ಕೂತ್ಕೊಂಡು ನಾನು ಫೋಟೋ ಬಿಟ್ಟವನೇ ಕರ್ಕೊಂಬಂದ್ವಿ ನಾವು. ಹೆಂಗೆ ಕೊಟ್ಟರು ಗೊತ್ತಾ ವಧೆಗಳು? ಇನ್ನು ಇವ್ರನ್ನ ಬಿಡ್ತಾರಾ? ಸಿಗ್ತಾರೆ, ಎಲ್ಲೋಗ್ತಾರೆ ಸರ್. ಅಂದರೆ ಈ ಥರ ಬೆದರಿಕೆ ಎಲ್ಲ ಹಾಕಿದಾಗ ಏನು ಅನಿಸುತ್ತೆ ಸರ್? ಅದೆಲ್ಲ ಭಯ ಆಗುತ್ತಾ ಅಥವಾ ಹೇಗೆ ಸರ್? ಅದೆಲ್ಲ ನಗು ಬರುತ್ತೆ ಮೇಡಮ್. ತಾಕತ್ತಿದ್ರೆ ಮಾಡಿ ತೋರಿಸ್ಲಿ ಅಂತ, ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಮಾಡಿ ತೋರಿಸ್ಲಿ, ಆಮೇಲೆ ಮಾತಾಡೋಣ. ಈಗ ಇಷ್ಟೆಲ್ಲ ಆಗಿದೆ, ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಮತ್ತೆ ಯಾವಾಗ ಹೋಗ್ತೀರಾ? ಹೋಗ್ತೀನಿ ಮೇಡಮ್, ನೆಕ್ಸ್ಟ್ ವಾರ ಹಂಗೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಹೌದು, ನಾನು ಶಿವನ ಭಕ್ತ, ದೇವಸ್ಥಾನಕ್ಕೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಧರ್ಮಸ್ಥಳದಲ್ಲಿ ಆದಂಥ ಘಟನೆ ಬಗ್ಗೆ ರಜತ್ ಅವರು ಪಿನ್ ಟು ಪಿನ್ ಹೇಳಿದ್ದು ಹೀಗೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.